ನೇಪಾಳದ ರಾಜಕೀಯ ಇತಿಹಾಸದಲ್ಲಿ ಇಂದು ಹೊಸ ಸಂಚಲನವೊಂದು ಸೃಷ್ಟಿಯಾಗಿದೆ. ಆ ಸಂಚಲನದ ಹೆಸರು ಬಾಲೇಂದ್ರ ಶಾ ಅಲಿಯಾಸ್ ಬಾಲೇನ್ ಶಾ. ಒಂದು ಕಾಲದಲ್ಲಿ ಕೇವಲ ರ್ಯಾಪ್ ಗಾಯಕನಾಗಿ ಗುರುತಿಸಿಕೊಂಡಿದ್ದ ಈ ಯುವಕ ಇಂದು ಇಡೀ ದಕ್ಷಿಣ ಏಷ್ಯಾದ ರಾಜಕೀಯ ವ್ಯವಸ್ಥೆಗೆ ಹೊಸ ಮಾದರಿಯಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ವೃತ್ತಿಯಿಂದ ಸ್ಟ್ರಕ್ಚರಲ್ ಎಂಜಿನಿಯರ್ ಆಗಿರುವ ಬಾಲೆನ್ ಅವರಿಗೆ ರಾಜಕೀಯ ಎಂದರೆ ಕೇವಲ ಭಾಷಣವಲ್ಲ, ಅದು ತಾಂತ್ರಿಕ ಕೌಶಲ್ಯ ಮತ್ತು ಕಠಿಣ ನಿರ್ಧಾರಗಳ ಸಮ್ಮಿಲನ. 2022 ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಯಾವುದೇ ದೊಡ್ಡ ಪಕ್ಷದ ಬೆಂಬಲವಿಲ್ಲದೆ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಬಾಲೆನ್ ದಶಕಗಳಿಂದ ಅಧಿಕಾರದಲ್ಲಿದ್ದ ಪ್ರಬಲ ನಾಯಕರನ್ನೇ ಮಣಿಸಿ ಕಠ್ಮಂಡುವಿನ ಮೇಯರ್ ಆಗಿ ಆಯ್ಕೆಯಾದರು. ಸದಾ ಕಪ್ಪು ಕನ್ನಡಕ ಧರಿಸಿ ವಿಭಿನ್ನ ಶೈಲಿಯಲ್ಲಿ ಕಾಣಿಸಿಕೊಳ್ಳುವ ಇವರು ಸಾಮಾಜಿಕ ಜಾಲತಾಣಗಳ ಮೂಲಕ ಯುವ ಜನತೆಯ ನಾಡಿಮಿಡಿತ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಧಿಕಾರಕ್ಕೆ ಬಂದ ಮೇಲೆ ನಗರದ ಸ್ವಚ್ಛತೆ, ಅಕ್ರಮ ಒತ್ತುವರಿ ತೆರವು ಮತ್ತು ತ್ಯಾಜ್ಯ ನಿರ್ವಹಣೆಗೆ ವೈಜ್ಞಾನಿಕ ಪರಿಹಾರ ನೀಡುವ ಮೂಲಕ ಜನರ ಮನಗೆದ್ದಿದ್ದಾರೆ. ನೇಪಾಳದ ಹಳೆಯ ಮತ್ತು ಸಾಂಪ್ರದಾಯಿಕ ರಾಜಕೀಯ ವ್ಯವಸ್ಥೆಯಿಂದ ಬೇಸತ್ತಿರುವ ಜನರಿಗೆ ಬಾಲೆನ್ ಶಾ ಇಂದು ಒಂದು ಆಶಾ ಕಿರಣ. ರ್ಯಾಪ್ ಸಂಗೀತದ ಮೂಲಕ ವ್ಯವಸ್ಥೆಯ ಲೋಪಗಳನ್ನು ಎತ್ತಿ ತೋರಿಸುತ್ತಿದ್ದ ಒಬ್ಬ ಕಲಾವಿದ ಇಂದು ಅದೇ ವ್ಯವಸ್ಥೆಯ ಭಾಗವಾಗಿ ಬದಲಾವಣೆ ತರ್ತಾ ಇರುವುದು ಜಾಗತಿಕ ಮಟ್ಟದಲ್ಲಿ ಕುತೂಹಲ ಕೆರಳಿಸಿದೆ. ಮುಂಬರುವ ದಿನಗಳಲ್ಲಿ ಬಾಲೆನ್ ಶಾ ರಾಷ್ಟ್ರಮಟ್ಟದ ಪ್ರಧಾನಿ ಅಭ್ಯರ್ಥಿಯಾಗಿ ಹೊರಹೊಮ್ಮಿದ್ರೂ ಅಚ್ಚರಿಯಿಲ್ಲ.